ಬಿಹಾರದ ಈಗಿನ ಟ್ರೆಂಡ್ ಪ್ರಕಾರವಾಗಿ ಕಾಂಗ್ರೆಸ್ ಸಿಂಗಲ್ ಡಿಜಿಟಲ್ ಇದೆ. 5 ಕ್ಷೇತ್ರಗಳಲ್ಲಿ ಮಾತ್ರನೇ ಮುನ್ನಡೆಯನ್ನ ಸಾಧಿಸಿದೆ. ಈ ನಡುವೆ ಕೆಲ ವಿಚಾರಗಳು ಗೊತ್ತಾಗ್ತಾ ಇದೆ. ಕೆಲವೊಂದಷ್ಟು ಜನ ಮಾತನಾಡಿದ್ದಾರೆ, ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಹಲವು ನಾಯಕರುಗಳು ಆರೋಪ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಮತಕಳುವು ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಹಾರ ಸೋಲಿನ ಬಳಿಕ ಕಾಂಗ್ರೆಸ್ ವೋಟ್ ಚೋರಿ ಆರೋಪವನ್ನ ಮಾಡ್ತಾ ಇದೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ಅನೇಕ ಕಾಂಗ್ರೆಸ್ ನಾಯಕರುಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇಲ್ಲೂ ಚೋರಿ ಮಾಡಿದಾರಲ್ಲ, ಇಲ್ಲೂ ಚೋರಿ ಮಾಡಿದಾರಲ್ಲ, ಇಲ್ಲೂ ಚೋರಿ ಮಾಡಿದಾರಲ್ಲ. ಇಲ್ಲೂ ಚೋರಿ ಮಾಡಿದಾರಲ್ಲ, ಇಲ್ಲೂ ಚೋರಿ ಮಾಡಿದಾರಲ್ಲ, ಇಲ್ಲೂ ಚೋರಿ ಮಾಡಿದಾರಲ್ಲ. ಇಲ್ಲೂ ಚೋರಿ ಮಾಡಿದಾರಲ್ಲ, ಇಲ್ಲೂ ಚೋರಿ ಮಾಡಿದಾರಲ್ಲ. ಈಗ ಮತ ಚೋರಿನೋ ಅಥವಾ ಏನ್ ಮಾಡಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ್ಯಾರದು ಭಾಳ ಯೋಗ್ಯ, ಭಾಳ ಜ್ಞಾನೇಶ ಅಂದ್ಕೊಂಡ್ರು, ದೊಡ್ಡ ಜ್ಞಾನಿ ಆ ಮನುಷ್ಯ ಎಲೆಕ್ಷನ್ ನಡೆಸ್ತಿರ್ತಕ್ಕಂಥದ್ದು. ಆದ್ದರಿಂದ ಅವ್ರಿಗೆ ಅಭಿನಂದನೆಗಳು. ಎಲೆಕ್ಷನ್ ಕಮಿಷನ್ನಿಂದ ಸೋಲಾಗಿದೆ. SIR ಮತ್ತು ವೋಟ್ ಚೋರಿ ಅದೆಲ್ಲ ಆಮೇಲೆ. ಎಲೆಕ್ಷನ್ ಕಮಿಷನ್ನು ಭಾರತೀಯ ಜನತಾ ಪಾರ್ಟಿ RSSನ ಒಂದು ಘಟಕವಾಗಿ ಕೆಲಸ ಮಾಡಿ ಚುನಾವಣೆಯನ್ನು ಯಾರು ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸ್ತಾರೆ, ಯಾರು ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಯಾರು ಸಮಾನತೆ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ, ಇವರನ್ನು ಸೋಲಿಸಲಿಕ್ಕೆ ಎಲೆಕ್ಷನ್ ಕಮಿಷನ್ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ. ಅಂಪೈರೇ ನೀವೊಂದು ಟೀಮ್ ಪಕ್ಕದಲ್ಲಿ ಹೋಗ್ಬಿಟ್ರೆ ಕ್ಯಾಪ್ಟನ್ ಏನು ಮಾಡೋಕ್ಕಾಗುತ್ತೆ? ಎಲೆಕ್ಷನ್ ಕಮಿಷನ್ ಅಂತವರು ಅಂಪೈರ್ ಆಗಿರ್ಬೋದು, ನಿಷ್ಪಕ್ಷಪಾತವಾಗಿರಬೇಕಾಗಿತ್ತು. ಅವರೇ ಒಂದು ಪಕ್ಷದ ಪರವಾಗಿ ಜವಾಬ್ದಾರಿ ವಹಿಸ್ಕೊಂಡ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ರಾಹುಲ್ ಗಾಂಧಿ ಅವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅವ್ರ ಮೇಲೆ ಯಾರೂ ಸಹ ಪ್ರಶ್ನೆ ಚಿಹ್ನೆ ಮಾಡೋದಿಲ್ಲ. ಪ್ರಶ್ನೆ ಚಿಹ್ನೆ ಮಾಡ್ತಾ ಇರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ್ರ ಬಗ್ಗೆ. ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ, ಕೆಲವು ಕಾರಣದ ಕೈಗಳು ಕೆಲಸ ಮಾಡಿದೆ ಅಂತ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ರಾಹುಲ್ ಗಾಂಧಿ ಹೋರಾಟ ಏನು ಮಾಡಿದ್ರು ಅದು ಸರಿ ಅಂತ ಆಗ್ತಾ ಇತ್ತು ಅಂತ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಯಾಕಂದ್ರೆ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ಜನ ಒಳ್ಳೆ ಸ್ವಾಗತ ಮಾಡ್ತಾ ಇದ್ರು. ಯುವಕರು ಬದಲಾವಣೆ ಬಯಸ್ತಾ ಇದ್ರು. ಏನು ನಿತೀಶ್ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಕೊನೆಯ ಎಲೆಕ್ಷನ್ ಅದು. ಆ ಹಿನ್ನೆಲೆಯಲ್ಲಿ ಎಲ್ಲ ಚರ್ಚೆ ಮಾಡ್ತಾ ಇದ್ರು. ಆದರೆ ಇದು ಆಲ್ರೆಡಿ ಈಗ ದೇಶದಾದ್ಯಂತ ನಾವು ಮತದ ಕಳ್ಳತನದ ಬಗ್ಗೆ ನಾವು ಆಲ್ರೆಡಿ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಮತಗಳ್ಳತನದ ಬಗ್ಗೆ ಪಬ್ಲಿಕ್ ಒಪಿನಿಯನ್ನ ನಾವು ಇದನ್ನು ಮಾಡಿದಂಥ ಸಂದರ್ಭದಲ್ಲಿ 1 ಕೋಟಿ ಸುಮಾರು 20 ಲಕ್ಷ ಜನ ಹೌದು ಮತಗಳ್ಳತನ ಆಗಿದೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಸೈನ್ ಮಾಡಿಕೊಟ್ಟಿರುವಂಥದ್ದು ನಾವು ಡೆಲ್ಲಿಗೆ ಕೂಡ ಕಳಿಸಿದ್ದೀವಿ. ಬಿಹಾರನೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಎಲೆಕ್ಷನ್ಗಿಂತ ಹಿಂದೆ ಯಾವಾಗ ಅಲ್ಲಿ SIR ಮಾಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಬಿಹಾರದಲ್ಲಿ ಅನೌನ್ಸ್ ಮಾಡ್ತೋ ಆ ಸಂದರ್ಭದಲ್ಲಿ ಹೇಳಿದರು, ಎಲ್ಲೆಲ್ಲಿ ಲಾಸ್ಟ್ ಟೈಮು RJD ಗೆದ್ದಿತ್ತು, 5,000 6,000 ಮತಗಳ ಅಂತರದಿಂದ ಗೆದ್ದಿತ್ತು, ಅಲ್ಲಿ ಅವರು ವೋಟನ್ನು ಡಿಲೀಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದರು. ಎಲ್ಲೆಲ್ಲಿ ವ್ಯವಸ್ಥಿತವಾಗಿ ನಡೆದಂಥ ಸಂಚು ಇದು. ಸೊ ಅದಕ್ಕೋಸ್ಕರ SIR ಮಾಡಿದ್ರು. ಅದರ ವಿರುದ್ಧ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಗೆದ್ದಿತ್ತು ಅಲ್ಲಿ ವೋಟ್ನ ಆಡ್ ಮಾಡುವಂಥ ಪರಿಸ್ಥಿತಿ ಮಾಡಿದ್ರು. ಅಡಿಷನ್ ಆ್ಯಂಡ್ ಡಿಲೀಷನ್ನು ಮಾಡೋದ್ರ ಮುಖಾಂತರ ವ್ಯವಸ್ಥಿತವಾಗಿ ಸಿಸ್ಟಮು ಅವ್ರ ಕೈಲಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಡೆದಂಥ ಚುನಾವಣೆಯ ಗೆಲುವೇ ಹೊರತು ಗೆದ್ದರೆ ಇದು ಸಂವಿಧಾನಕ್ಕೆ ವಿರೋಧ ಇರುವಂಥ ಒಂದು ಸಿಸ್ಟಮೇ ಹೊರತು ಸಂವಿಧಾನದ ಪ್ರಜಾಪ್ರಭುತ್ವನ ಉಳಿಸುವಂಥ ವ್ಯವಸ್ಥೆ ಅಲ್ಲ. ಇದೇ ರೀತಿಯಲ್ಲಿ ನಡೆದರೆ ಇಡೀ ದೇಶದಲ್ಲಿ ಈ ವ್ಯವಸ್ಥೆಯಲ್ಲಿ ಯಾವುದೇ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬರದಂಗೆ ಅದನ್ನು ಹತ್ತಿಕ್ಕುವಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ವೋಟ್ ಚೋರಿಯಿಂದನೇ ಗೆದ್ದಿರೋದು. ಸಮೀಕ್ಷೆಗಳು ಮುಂಚೆ ಚುನಾವಣೆಗಿಂತ ಮುಂಚೆ SIR ಯಾಕೆ ಮಾಡಿದ್ರು? ಬಿಫೋರ್ ಎಲೆಕ್ಷನ್ನು ಯಾಕೆ ಮಾಡಿದ್ರು? ಮಾಡಲಿಕ್ಕೆ ಕಾರಣ ಇರಬೇಕಲ್ಲ. ನೀವು